ವೀಕ್ಷಕರೇ, ಈ ವಿಡಿಯೋದಲ್ಲಿ ಇಷ್ಟು ಖುಷಿಯಾಗಿರೋ ಹುಡುಗಿ ಇವತ್ತು ನಮ್ಮ ಜೊತೆ ಇಲ್ಲ ಅಂದರೆ ನಂಬೋಕ್ಕೂ ಕೂಡ ಸಾಧ್ಯ ಇಲ್ಲ. ಒಂದಿಷ್ಟು ಜನ ಈಗಾಗಲೇ ಇವ್ರು ಯಾರು ಅಂತ ಗೊತ್ತಾಗಿರುತ್ತೆ. ಯಾಕಂದರೆ ಇವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಇದ್ದರು. ಈಗಾಗಲೇ ರೀಲ್ಸ್ಗಳಲ್ಲಿ ಅಥವಾ ನಿಶಾ ಅಥವಾ ಮಧು ಅವರ ಬ್ಲಾಗ್ಗಳಲ್ಲಿ ಅಥವಾ ಅವರ ರೀಲ್ಸ್ಗಳಲ್ಲಿ ನೀವು ಇವ್ರನ್ನ ನೋಡಿರ್ತೀರ. ಯಾಕಂದರೆ ಇವರೆಲ್ಲರೂ ಕೂಡ ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದರು. ಹಾಗಾದರೆ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಹುಡುಗಿ ತಿರ್ಕೊಳ್ಳೋಕ್ಕೆ ಕಾರಣ ಏನು ಅಂತ ನೋಡೋಕ್ಕೋಗೋದಾದರೆ, ಇವರು ಮೂಲತಃ ಮೈಸೂರಿನ ನಿವಾಸಿಯಾಗಿರ್ತಾರೆ. ಮೈಸೂರಿನ ಉದಯಗಿರಿಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಹಾಗೆ ಇವರಿಗೆ 26 ವರ್ಷ ವಯಸ್ಸಾಗಿರುತ್ತೆ. ಇತ್ತೀಚೆಗಷ್ಟೇ ಎಜುಕೇಷನನ್ನು ಮುಗಿಸಿದಂತಹ ದಿಶಾ ಅವರು ಒಂದು ಕಂಪನಿಯಲ್ಲಿ MNC ಕಂಪನಿಯಲ್ಲಿ ಕೆಲಸಕ್ಕೆ ಅಂತ ಸೇರಿಕೊಂಡಿರ್ತಾರೆ. ಈ ಕಂಪನಿಗಳಲ್ಲಿ ಎವ್ರಿ ಇಯರ್, ಅದರಲ್ಲೂ ಕೂಡ ಈ ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ಅವ್ರಿಗೆ ಮೈಂಡ್ ರಿಫ್ರೆಶ್ ಆಗಲಿ ಅಂತ ಒಂದಿಷ್ಟು ಕಡೆ ಟ್ರಿಪ್ಗಳನ್ನು ಕಳಿಸ್ತಾರೆ. ಇದು ಎಲ್ಲ ಕಂಪ್ನಿಗಳಲ್ಲೂ ಕೂಡ ತುಂಬ ಕಾಮನ್ ಆಗಿರುತ್ತೆ. ಯಾಕಂದರೆ ವರ್ಷ ಇಡೀ ಕೆಲಸ ಮಾಡಿರ್ತಾರೆ, ಮೈಂಡ್ ಸ್ವಲ್ಪ ರಿಲೀಫ್ ಆಗಿ ಬರಲಿ ಅಂತ ಕಂಪನಿ ಕಡೆಯಿಂದ ಕಳಿಸ್ತಾರೆ. ಇದೇ ಥರ ಇವ್ರನ್ನೂ ಕೂಡ ಉಡುಪಿಗೆ ಕಳಿಸಿರ್ತಾರೆ, ಉಡುಪಿಯ ಬೀಚ್ಗೆ ಕಳಿಸಿರ್ತಾರೆ. ಇವ್ರ ಜೊತೆ 28 ಜನ ಪ್ರವಾಸಕ್ಕೆ ಅಂತ ಹೋಗಿರ್ತಾರೆ. ಒಂದು 3-4 ದಿನದ ಟ್ರಿಪ್ ಆಗಿರುತ್ತೆ. ಖುಷಿಯಾಗಿ ಆಫೀಸಿಂದ ಕಳಿಸ್ತಿರ್ತಾರೆ. ಅಂದರೆ ಆಫೀಸವರು ಸ್ಪಾನ್ಸರ್ ಮಾಡಿರ್ತಾರೆ. ಇವರೆಲ್ಲರೂ ಕೂಡ ಹೋಗಿರ್ತಾರೆ ಒಂದು ಟೀಮ್ ಜೊತೆಯಲ್ಲಿ. ಹೋಗಿದ್ದಂಥ ಸಂದರ್ಭದಲ್ಲಿ ಇವರು ಉಡುಪಿಯಲ್ಲಿರುವಂಥ ಕೋಡಿಬಿಂದ್ರೆ ಬೀಚ್ಗೆ ಹೋಗ್ತಾರೆ. ಆ ಬೀಚಲ್ಲಿ ಇನ್ನೊಂದು ವಿಶೇಷತೆ ಏನಂತ ಅಂದರೆ, ಮಧ್ಯದಲ್ಲಿ ಒಂದು ಐಲ್ಯಾಂಡ್ ಇದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಸೆಂಟ್ ಮ್ಯಾರೀಸ್ ದ್ವೀಪ. ಅಂದರೆ ಸುತ್ತಲೂ ಫುಲ್ಲು ನೀರಿರುತ್ತೆ, ಮಧ್ಯದಲ್ಲಿ ಮಾತ್ರ ಅದು ಸ್ವಲ್ಪ ಭೂಮಿ ಇದೆ. ಅಲ್ಲಿಯ ನೀರು ಕೂಡ ಅಷ್ಟೇ ತುಂಬ ಬ್ಲೂ ಆಗಿರುತ್ತೆ. ಹಾಗೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ನೀವು ಬೀಚ್ಗೆ ಹೋದಂಥ ಸಂದರ್ಭದಲ್ಲಿ ಐಲ್ಯಾಂಡ್ಗೆ ಹೋಗಬೇಕು ಅಂತ ಆದರೆ ನೀವು ಬೋಟ್ ಮೂಲಕನೇ ಹೋಗಬೇಕಾಗುತ್ತೆ. ಅಲ್ಲೇ ನೀವು ಬೋಟಿನ ವ್ಯವಸ್ಥೆಗಳೆಲ್ಲವೂ ಕೂಡ ಇರುತ್ತೆ. ಒಂದಿಷ್ಟು ಅಂತ ಪೇ ಮಾಡಬೇಕಾಗುತ್ತೆ. ನೀವು ಪೇ ಮಾಡಿದಂಥ ಸಂದರ್ಭದಲ್ಲಿ ಆ ಐಲ್ಯಾಂಡ್ಗೆ ಹೋಗ್ಬೋದು. ಆ ಐಲ್ಯಾಂಡ್ಗಳಲ್ಲಿ 1 ಅವರ್ ನಿಮಗೆ ಇರೋಕ್ಕೆ ಅವಕಾಶನ ಕೊಡ್ತಾರೆ. ಅಷ್ಟರೊಳಗೆ ನೀವು ಐಲ್ಯಾಂಡಲ್ಲೂ ಸುತ್ತಿ ಮತ್ತೆ ಬಂದು ಅಲ್ಲೇ ನಿಂತಿರ್ತೀರ. ಹಾಗೆ ಬೋಟ್ಗಳು ಬಂದು ನಿಮ್ಮನ್ನ ಕರ್ಕೊಂಡೋಗುತ್ತೆ. ಇದು ಇರುವಂಥ ಪ್ರೊಸೀಜರ್ಗಳು. ನೀವು ಬೀಚ್ಗೆ ಹೋದಂಥ ಸಂದರ್ಭದಲ್ಲಿ ನಿಮಗೆ ಯಾವುದೇ ಥರದ ಪ್ರಾಬ್ಲಮ್ಸ್ ಆಗಲ್ಲ. ಯಾಕಂದರೆ ಅಲ್ಲಿ ಯಾವಾಗಲೂ ಕೂಡ ಓಡಾಡ್ತಾನೆ ಇರ್ತಾರೆ, ನಿಮಗೆ ಗೈಡ್ ಮಾಡ್ತಿರ್ತಾರೆ. ಸ್ವಲ್ಪ ಮುಂದೆ ಹೋಗಬೇಡಿ, ಮಕ್ಕಳನ್ನ ಕರ್ಕೊಂಡು ಮುಂದೆ ಹೋಗಬೇಡಿ, ಅಥವಾ ಲೈಫ್ ಗಾರ್ಡ್ಸ್ಗಳಿರ್ತಾರೆ, ಎಲ್ಲರೂ ಕೂಡ ಇರ್ತಾರೆ. ದ್ವೀಪದಲ್ಲಿ ಇದ್ದಾಗಲೂ ಕೂಡ ಅಲ್ಲಿ ಇಲ್ಲಿ ಪೊಲೀಸ್ ಎಲ್ಲರೂ ಕೂಡ ನಿಂತಿರ್ತಾರೆ. ಬಟ್ ಇವರಿಗೆ ಆಗಿರುವಂಥ ಸಮಸ್ಯೆ ಏನು ಅಂತ ಅಂದರೆ, ಐಲ್ಯಾಂಡ್ಗೆ ಹೋಗುವಂಥ ಸಂದರ್ಭದಲ್ಲಿ 28 ಜನ ಆ ಪ್ರವಾಸಿಗರು ಏನಿರ್ತಾರಲ್ವ, ಆ ಬೋಟಲ್ಲಿ ಹೋಗಬೇಕಾಗಿರುತ್ತೆ. ಇವರು ಟಿಕೆಟನ್ನು ತೊಗೊತಾರೆ, ಹಾಗೆ ಬೋಟಿಗೆ ಹತ್ತುತ್ತಾರೆ. ಹೋಗುವಂಥ ಸಂದರ್ಭದಲ್ಲಿ ಲೈಫ್ ಜಾಕೆಟನ್ನು ಕೂಡ ಕೊಟ್ಟಿರ್ತಾರೆ. ಇದನ್ನು ಯಾರು ತಪ್ಪು ಅಂತ ಹೇಳಬೇಕೋ ಗೊತ್ತಿಲ್ಲ, ಆದರೆ ನನ್ನ ಪ್ರಕಾರ ಕೇಳಿದ್ರೆ ಇದು ನಿಜವಾಗ್ಲೂ ಕೂಡ ಆ ದೋಣಿಯನ್ನು ನಡೆಸ್ತಿದ್ದಂಥ ಅಥವಾ ಆ ಬೋಟನ್ನು ನಡೆಸ್ತಿದ್ದಂಥವ್ರದೇ ತಪ್ಪು. ಯಾಕಂದರೆ ಅವರು ಲೈಫ್ ಜಾಕೆಟನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ, ಅಂದರೆ ಬೋಟಲ್ಲಿ ಕೂತಿರೋ ಪ್ರತಿಯೊಬ್ಬರು ಕೂಡ ಲೈಫ್ ಜಾಕೆಟ್ನ ಹಾಕಿದ್ದಾರೆ ಅಂತ ಚೆಕ್ ಮಾಡಬೇಕಾಗಿದ್ದವರು ಬೋಟಲ್ಲಿ ಯಾರು ಅದನ್ನು ಇನ್ಚಾರ್ಜ್ ತೊಗೊಂಡಿರ್ತಾರೆ ಅವರೇನೆ. ಹೌದು, ಅದನ್ನು ಹಾಕೋಬೇಕಾಗಿರೋ ನಮ್ಮ ಜವಾಬ್ದಾರಿನೂ ಕೂಡ ಅಷ್ಟೇ. ಆದರೆ ನೀವು ಫ್ಲೈಟಲ್ಲಿ ಈಗಾಗಲೇ ಗೊತ್ತಿರ್ಬೋದು, ಸೀಟ್ ಅಂದರೆ ಆ ಬೆಲ್ಟ್ ಏನಿರುತ್ತಲ್ವ, ಅದನ್ನು ಹಾಕೋ ತನಕ ಅವ್ರು ಬಂದು ಇನ್ಸ್ಟ್ರಕ್ಟ್ ಮಾಡ್ತಾನೆ ಇರ್ತಾರೆ, ನೀವು ಸೀಟ್ ಬೆಲ್ಟ್ ಹಾಕಲೇಬೇಕು, ಹಾಕಲಿಲ್ಲ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಲ್ಲೇ ನಿಲ್ಲಿಸಿ ಅವರು ಹಾಕ್ಸೇ ಹೋಗ್ತಾರೆ. ಹಾಗೆ ಲೈಫ್ ಜಾಕೆಟನ್ನು ಕೊಟ್ಟಾದಮೇಲೆ ಅವರು ಅದನ್ನು ಹಾಕಿದ್ದಾರೆ. ಅದರಲ್ಲಿ ಪ್ರಯಾಣಿಸ್ತಿರುವಂಥವ್ರೆಲ್ಲರೂ ಕೂಡ ಲೈಫ್ ಜಾಕೆಟ್ನ ಹಾಕಿದಾರಾ ಅಂತ ನೋಡಬೇಕಾಗಿದ್ದಂಥವ್ರು ಆ ಬೋಟಲ್ಲಿ ಇದ್ದಂಥವ್ರೇ ಆಗಿರ್ತಾರೆ. ಎಲ್ಲರೂ ಅನ್ಕೊಬೋದು, ಏನು ದಿನಕ್ಕೆ 100 ಸಲ ಬೋಟ್ ಹೋಗುತ್ತೆ, 100 ಸಲ ಬೋಟ್ ಬರುತ್ತೆ, ಏನೂ ಆಗಲ್ಲ ಅಂತ. ಅದೇ ವಿಧಿಯಾಟ ಒಂದೊಂದು ಸಲ ಹೇಗಿರುತ್ತೆ ಅಂದರೆ, ಇಷ್ಟು ದಿನದವರೆಗೂ ಕೂಡ ಏನೂ ಆಗಿಲ್ಲ, ಅಲ್ಲಿ ಎಷ್ಟು ಜನ ಹಾಕ್ತಿದ್ರೋ ಹಾಗೆ ಹೋಗ್ತಿದ್ರೋ ಗೊತ್ತಿಲ್ಲ. ಸೊ ಏನೂ ಆಗಿಲ್ವಲ್ಲ ಅಂತ ಧೈರ್ಯದ ಮೇಲೆ ಈ ಬೋಟ್ ಅವರು ಕೂಡ ಹಾಕಿದರೆ ಹಾಕಲಿ, ಬಿಡಲಿ, ನಮ್ಮ ಪಾಡಿಗೆ ನಾವು ಕೊಟ್ಟಿದ್ದೀವಿ ಅನ್ನೋ ಥರ ಅವರು ಮನಸ್ಥಿತಿಯಲ್ಲಿದ್ದರು ಅಂತ ಕಾಣಿಸುತ್ತೆ. ಒಟ್ಟಾರೆಯಾಗಿ ಬೋಟ್ ಚಲಿಸಿದಂಥ ಸಂದರ್ಭದಲ್ಲಿ ಕಂಪ್ಲೀಟಾಗಿ ಅದು ಮಗಚಿ ಬಿದ್ದಿದೆ. ಯಾರೆಲ್ಲ ಲೈಫ್ ಜಾಕೆಟನ್ನು ಹಾಕಿದ್ರು ಅವರೆಲ್ಲರೂ ಕೂಡ ಮೇಲ್ಗಡೆನೇ ಇರ್ತಾರೆ. ಅಂದರೆ ಲೈಫ್ ಜಾಕೆಟನ್ನು ಹಾಕಿದಂಥ ಸಂದರ್ಭದಲ್ಲಿ ನೀವು ಪೂರ್ತಿಯಾಗಿ ಮುಳುಗಲ್ಲ. ಲೈಫ್ ಜಾಕೆಟನ್ನು ಹಾಗೇ ಪ್ರಿಪೇರ್ ಮಾಡಲಾಗಿರುತ್ತೆ. ಅಕಸ್ಮಾತ್ ನೀವು ಬೋಟ್ ಕೆಳಗೆ ಸಮುದ್ರಕ್ಕೆ ಬಿದ್ದರೂ ಅಥವಾ ನೀರೊಳಗೆ ಬಿದ್ದರೂ ಕೂಡ ನಿಮ್ಗೆ ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ. ನೀವು ಮೇಲೇ ತೇಲ್ತಾ ಇರ್ತೀರ ಒಂದಿಷ್ಟು ಸಮಯದವರೆಗೂ ಕೂಡ. ಆ ಸಂದರ್ಭದಲ್ಲಿ ಬಂದು ನಿಮ್ಮನ್ನ ಯಾರಾದ್ರೂ ರೆಸ್ಕ್ಯೂ ಮಾಡುವಂಥ ಒಂದು ಕೆಲಸ ನಡೆಯುತ್ತೆ. ಅದಕ್ಕೋಸ್ಕರ ಲೈಫ್ ಜಾಕೆಟನ್ನು ಕೊಟ್ಟಿರ್ತಾರೆ. ಇವ್ರಿಗೂ ಕೂಡ ಲೈಫ್ ಜಾಕೆಟ್ನ ಕೊಟ್ಟಿದ್ರೆ, ಆದರೆ ಅವ್ರು ಕೈಯಲ್ಲಿ ಇಟ್ಕೊಂಡು ಕೂತಿದ್ರಂತೆ, ಅವ್ರು ಲೈಫ್ ಜಾಕೆಟನ್ನು ಹಾಕ್ಕೊಂಡಿರಲಿಲ್ಲವಂತೆ. ಇದ್ದಕ್ಕಿದ್ದ ಹಾಕಿ ದೋಣಿ ಮಗಚ್ಕೊಂಡಿದೆ, ಅಲೆನೂ ಕೂಡ ತುಂಬ ಜಾಸ್ತಿ ಇದೆ. ಸೊ ಅದೇ ಸಂದರ್ಭದಲ್ಲಿ ಪೂರ್ತಿ ಮುಳುಗೋಗಿದ್ದಾರೆ. ಈ ಸಂದರ್ಭದಲ್ಲಿ ಸಡನ್ನಾಗಿ ದಿಶಾ ಅವರು ಸತ್ತಿಲ್ಲ. ಒಟ್ಟು 4 ಜನ ಮುಳುಗಿರ್ತಾರೆ, ಬಾಕಿಯವರು ಲೈಫ್ ಜಾಕೆಟ್ ಹಾಕಿರ್ತಾರೆ. ಅವ್ರನ್ನ ಸ್ವಲ್ಪ ರೆಸ್ಕ್ಯೂ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಈ 4 ಜನಕ್ಕೆ ಕಂಪ್ಲೀಟಾಗಿ ಉಸಿರು ಕಟ್ಟಿದಂಥ ಸಂದರ್ಭದಲ್ಲಿ 2 ಮಾತ್ರ ಸ್ಪಾಟ್ ಡೆತ್ ಆಗಿದ್ದಾರೆ. ಅಂದರೆ ಅಲ್ಲೇ ಬಿದ್ದಂಥ ಸಂದರ್ಭದಲ್ಲಿ ಶ್ವಾಸಕೋಶಕ್ಕೆ ನೀರು ಹೋಗಿ ಅವ್ರ ಉಸಿರಾಟಕ್ಕೆ ಸಮಸ್ಯೆ ಆಗಿ ಅವರಲ್ಲೇ ತೀರ್ಕೊಂಡಿದ್ದಾರೆ. ಅದಕ್ಕೆ ದಿಶಾ ಹಾಗೆ ಇನ್ನೊಬ್ಬರು ಅದೇ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದವರು, ಇಬ್ಬರೂ ಕೂಡ ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿ ಇದ್ದರು. ಆದರೆ ದಿಶಾ ಅವರು ಸೋಮವಾರ ಈ ಇನ್ಸಿಡೆಂಟ್ ನಡೆದಿದೆ, ಮಂಗಳವಾರ ಅವ್ರು ತೀರ್ಕೊಂಡಿದ್ದಾರೆ. ಈಗ ಇನ್ನೊಬ್ಬರು ಯಾರಿದ್ರಲ್ವ, ಅವರು ಕೂಡ ತುಂಬ ಸೀರಿಯಸ್ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ. ಅದರಲ್ಲಿ ಕೂಡ ಸಿಂಧು ಮತ್ತು
ಶಂಕರಪ್ಪ ಅನ್ನೋರು ಇಬ್ಬರು ಒಬ್ಬರು 27 ವರ್ಷದವರು, ಇನ್ನೊಬ್ರು 28 ವರ್ಷದವರು. ಇವರಿಬ್ಬರು ಕೂಡ ತೀರ್ಕೊಂಡಿದ್ದಾರೆ. ದಿಶಾ ಅನ್ನೋರು ತುಂಬ ಸೀರಿಯಸ್ ಆಗಿದ್ದರು, ಅವರು ಮಂಗಳವಾರ ತೀರ್ಕೊಂಡಿದ್ದಾರೆ. ಇನ್ನೊಬ್ರಿಗೆ ತುಂಬ ಸೀರಿಯಸ್ ಆಗಿದೆ, ಬಟ್ ಅವ್ರಿಗೆ ಉಳಿಯುವಂಥ ಸಾಧ್ಯತೆ ಇದೆ ಅಂತ ಡಾಕ್ಟರ್ ಕೂಡ ಹೇಳಿದಾರಂತೆ. ಸೊ ಇದಾದಮೇಲೆ ಉಡುಪಿಯಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗಿದೆ. ಯಾರೂ ಕೂಡ ಲೈಫ್ ಜಾಕೆಟ್ ಇಲ್ದಲೇ ಬೋಟಿಗೆ ಹೋಗಬಾರ್ದು, ಅಂದರೆ ಬೋಟ್ನ ಹತ್ತಬಾರ್ದು. ಹತ್ತಾದಮೇಲೆ ಎಲ್ಲರೂ ಕೂಡ ಲೈಫ್ ಜಾಕೆಟ್ ಹಾಕಿದಾರ ಅಂತ ನೋಡ್ಕೊಳ್ಳೇಬೇಕು. ಇದೆಲ್ಲವನ್ನು ಕೂಡ ಇವಾಗ ರೂಲ್ಸನ್ನು ಕೂಡ ಮಾಡಿದ್ದಾರೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೇ ಇನ್ನು ಬೋಟ್ ಚಲಾಯಿಸಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಇದನ್ನು ಫಸ್ಟ್ ಟೈಮ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಯಾರಾದರೂ ಒಬ್ಬರು ಫಸ್ಟ್ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕಿತ್ತು. ಇಷ್ಟು ದಿನದವರೆಗೂ ಆ ಥರ ಇನ್ಸಿಡೆಂಟ್ ಆಗಿಲ್ಲ ಅಂತ ಕೇರ್ಲೆಸ್ ಮಾಡಿದ್ರು ಏನೋ ಗೊತ್ತಿಲ್ಲ. ಬಟ್ ಈ ಇನ್ಸಿಡೆಂಟ್ ಆದಮೇಲೆ ಅಲ್ಲಿರೋ ಡಿ ಸಿನೂ ಕೂಡ ತುಂಬ ಸ್ಟ್ರಿಕ್ಟಾಗಿ ಅವ್ರಿಗೆ ಹೇಳಿರೋವಂಥದ್ದು, ಅಂದರೆ ಈ ಬೋಟ್ ರಿಲೇಟೆಡಾಗಿ. ಮತ್ತು ಬೋಟ್ ಯಾರೆಲ್ಲ ಚಲಾಯಿಸ್ತಾರೆ ಅವರೆಲ್ಲರೂ ಬಂದು ನೋಂದಣಿ ಮಾಡ್ಕೋಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಅಂದರೆ ಯಾವ ಬೋಟ್ ಎಷ್ಟು ಗಂಟೆಗೆ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅನ್ನೋದೆಲ್ಲವೂ ಕೂಡ ಅದನ್ನು ರಿಪೋರ್ಟ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಬಟ್ ಇದನ್ನೆಲ್ಲ ಎಷ್ಟು ದಿನ ನಡೆಯುತ್ತೆ ಅನ್ನೋದು ಗೊತ್ತಿಲ್ಲ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಯಾವುದಾದ್ರೂ ಒಂದು ವಿಷಯ ಪೀಕಲ್ಲಿದ್ದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಬೇಗ ಆಗುತ್ತೆ. ಅದಾದಮೇಲೆ ಮತ್ತೆ ಜನಗಳು ಕೂಡ ಮಡಿತಾರೆ. ಸೊ ಇದ್ರ ಮೂಲಕ ಏನು ಹೇಳೋದು ಅಂತ ಅಂದರೆ, ಈ ಫ್ಲೈಟಲ್ಲಿ ಹೋಗೋ ಇರ್ಬೋದು, ಅಥವಾ ಬೈಕಲ್ಲಿ ಹೋಗ್ಬೇಕಿರ್ಬೋದು, ಕಾರಲ್ಲಿ ಹೋಗ್ಬೇಕಲ್ಲಿರ್ಬೋದು, ನೀವು ಬೋಟಲ್ಲೇ ಇರ್ಬೋದು. ಆ ಸಂದರ್ಭದಲ್ಲಿ ಏನೆಲ್ಲ ಪ್ರಿಕಾಷನ್ಸ್ ತಗೋಬೇಕು ಅಂದರೆ, ಹೆಲ್ಮೆಟ್ ಹಾಕೋದಿರ್ಬೋದು, ಸೀಟ್ ಬೆಲ್ಟ್ ಹಾಕೋದಿರ್ಬೋದು, ಅಥವಾ ಈ ಥರ ಬೋಟ್ಗಳಲ್ಲಿ ಹೋಗ್ಬೇಕಂಥ ಸಂದರ್ಭದಲ್ಲಿ ಲೈಫ್ ಜಾಕೆಟ್ಗಳನ್ನ ಹಾಕೋದಿರ್ಬೋದು. ಸ್ಪೆಷಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದಾಗ ಮಕ್ಕಳನ್ನ ಏನು ಮಾಡಿಬಿಡ್ತೀವಿ, ನಾವು ಹಾಕ್ಕೊಂಡು ಅವ್ರನ್ನ ತೊಡೆ ಮೇಲೆ ಕೂರಿಸ್ಕೊಂಡಿರ್ತೀವಿ. ಆ ತಪ್ಪನ್ನು ಕೂಡ ಮಾಡಬಾರ್ದು. ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾದ್ರೂ ಅವ್ರಿಗೂ ಕೂಡ ಲೈಫ್ ಜಾಕೆಟ್ ಹಾಕಿದಾರಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ಯಾಕಂದರೆ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಎಂಜಾಯ್ಮೆಂಟ್ಗೆ ತುಂಬ ಖುಷಿ ಸಿಗುತ್ತೆ ಅಂತ ಹೋಗ್ತಿರ್ತೀವಿ, ಅದು ದುಃಖದಲ್ಲಿ ಅದು ಎಂಡ್ ಆಗಬಾರ್ದು. ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ಅವರ ಸೇಫ್ಟಿ ಪ್ರಿಕಾಷನ್ಸ್ನ ತಗೋಬೇಕಾಗುತ್ತೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ, ಚಿಕ್ಕ ವಯಸ್ಸಿಗೆ ಕೇವಲ 26 ವರ್ಷಕ್ಕೇ ದಿಶಾ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಸೊ ಇದನ್ನೇ ಎಲ್ಲ ಕಡೆ ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ನೀವಾಗಲೇ ನೋಡಿರ್ತೀರ, ಮಧುಗೌಡ ಅವರ ಅಥವಾ ನಿಶಾ ಅವರ ಕ್ಲೋಸ್ ಫ್ರೆಂಡ್ ಒಬ್ಬರು ತೀರ್ಕೊಂಡಿದ್ದಾರೆ ಅಂತ. ಎಷ್ಟೋ ಜನಕ್ಕೆ ಯಾಕೆ ತೀರ್ಕೊಂಡ್ರು ಅಂತ ಗೊತ್ತಿರಲಿಲ್ಲ. ಕೆಲವರು ಇದ್ದಕ್ಕಿದ್ದಾಗ ಏನಾಯಿತು, ಪರ್ಸ್ನಲಿ ಏನಾದ್ರು ಪ್ರಾಬ್ಲಮ್ ಇತ್ತು, ಆ ಥರ ಎಲ್ಲನೂ ಕೂಡ ಕಮೆಂಟ್ ಎಲ್ಲ ಹಾಕ್ತಾಯಿದ್ರು. ಬಟ್ ಅಸಲಿ ಕಾರಣ ಏನಂದರೆ, ಕಂಪನಿಯಿಂದ ಟ್ರಿಪ್ಗೆ ಅಂತ ಹೋದಂಥ ಸಂದರ್ಭದಲ್ಲಿ ಈ ಒಂದು ಇನ್ಸಿಡೆಂಟ್ ನಡೆದಿರೋವಂಥದ್ದು. ಸೊ ಈ ಮನೆಯವ್ರಿಗೆ ಇದನ್ನೆಲ್ಲ ಹೇಗೆ ತಡ್ಕೋತಾರೋ ಗೊತ್ತಿಲ್ಲ. ಯಾಕಂದರೆ ತುಂಬ ಚಿಕ್ಕ ವಯಸ್ಸು, ಇನ್ನೇನು ಮದುವೆ ಮಾಡಬೇಕು ಅಂತಿರ್ತಾರೆ. ಖುಷಿಯಾಗಿ ಇರೋವಂಥ ಟೈಮ್, ಇಷ್ಟು ವರ್ಷ ಕಾಲ ಓದಿಸಿರ್ತಾರೆ. ಈಗ ಅವ್ರಿಗೆ ಜಾಬ್ ಸಿಕ್ಕಿರುತ್ತೆ, ಕೆಲಸ ಮಾಡ್ತಿರ್ತಾರೆ. ನನ್ನ ಮಗಳು ಕೆಲಸ ಮಾಡೋಕ್ಕೆ ಹೋಗ್ತಿದ್ದಾಳೆ, ಖುಷಿಯಾಗಿದ್ದಾಳೆ ಅನ್ನೋ ಸಂದರ್ಭದಲ್ಲಿ ಆ ಮಗಳೇ ಇಲ್ಲ ಅಂದಾಗ ಅವ್ರ ಅಪ್ಪ ಅಮ್ಮಗೆ ನಿಜವಾಗ್ಲೂ ಕೂಡ ತುಂಬ ಕಷ್ಟ ಆಗುತ್ತೆ. ಅಷ್ಟೇ ಅಲ್ಲ, ಇಷ್ಟು ವರ್ಷವೂ ಕೂಡ ಫ್ರೆಂಡ್ಸ್ ಎಲ್ಲ ಜೊತೆಯಲ್ಲಿರ್ತಾರೆ. ಅವ್ರು ಇಲ್ಲ ಅಂತ ಅಂದಾಗ ಅವ್ರಿಗೂ ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ. ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂತ ಅಂದರೆ, ತುಂಬ ಖುಷಿಯಾಗಿ ತಮ್ಮ ದಿನಗಳನ್ನ ಕಳಿಬೇಕು ಅಂತ ಹೋಗಿದ್ದಂಥ ದಿಶಾ ಅವರು ಮನೆಗೆ ಬರಬೇಕಾದ್ರೆ ವಾಪಸ್ ಹೆಣ ಆಗಿ ಮನೆಗೆ ವಾಪಸ್ ಬಂದಿದ್ದಾರೆ. ಈ ಥರ ಒಂದು ಸಿಚುವೇಶನ್, ಇನ್ಸಿಡೆಂಟ್ಸ್ ಎಲ್ಲೂ ಕೂಡ ನಡಿಬಾರ್ದು. ಯಾಕಂದ್ರೆ ಅವ್ರ ಜೊತೆಲಿದ್ದವರು ಅವ್ರಿಗೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುವಂಥ ಸಂದರ್ಭ ಇದು. ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ, ಎಲ್ಲಾದರೂ ಹೋಗಬೇಕಾದ್ರೆ ಏನೇನು ಪ್ರಿಕಾಷನ್ಸ್ ತೊಗೊಬೇಕು ಅದರೆಲ್ಲ ತೊಗೊಂಡು ಹೋದ್ರೇ ಒಳ್ಳೆಯದು ಅಂತ. ಯಾಕಂದರೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಕೂಡ ಹೇಳೋಕ್ಕಾಗಲ್ಲ. ನಿಮಗೆ ಏನಾದರೂ ಪರ್ಸ್ನಲ್ಲಾಗಿ ಗೊತ್ತಿದ್ದರೆ, ಅಥವಾ ನಿಮ್ಮ ಫ್ರೆಂಡ್ ಆಗಿದ್ದರೆ, ಅಥವಾ ನೀವು ಅವ್ರನ್ನ ರೀಲ್ಸಲ್ಲಿ ನೋಡಿದಿದ್ರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.